ನಾನು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ. ಏನ್ ಹೇಳ್ತಾ ಇದ್ದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ನಾನು ಒಂದು ಮಾತು ಹೇಳ್ತಾ ಇದ್ದೆ. ಇವತ್ತು ಬೇರೆ ವಿಚಾರ ಇದೆ. ಈಗ ಅದಾದ್ಮೇಲೆ ಏನಾಗಿದೆ, ಈಗ ನುಡಿದಂತೆ ನಡೆದಿದ್ದೇವೆ. ಆ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದೋ, ಏನು 5 ಗ್ಯಾರಂಟಿಗಳ ಬಗ್ಗೆ ನಾವು ಹೇಳಿದ್ದೋ, ನಿನ್ನೆ ತಾರೆ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇವತ್ತು ಜನರಿಗೆ ನಾವು ಏನು ಮಾತು ಕೊಟ್ಟದನ್ನ ಬಸವಣ್ಣನ ನಾಡಿದು ನುಡಿದಂತೆ ನಡಿಬೇಕು ಅಂತೇಳಿ ಆ ಬದ್ಧವಾಗಿ ಇಟ್ಕೊಂಡು ಇವತ್ತು ರಾಜ್ಯದ ಜನತೆ ಮುಂದೆ ನಿಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀವಿ. ನೀವು ಆತ್ಮವಿಶ್ವಾಸದಿಂದ ನೀವು ಜನರ ಮುಂದೆ ಹೋಗ್ಬೇಕು, ಜನರಿಗೆ ಮನವಿ ಮಾಡಬೇಕು, ಜನರಿಗೆ ಹೇಳಬೇಕು. ಈ ಸರ್ಕಾರ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ನುಡ್ದಂಗೆ ನಡೆಯಕ್ಕಾಗ್ಲಿಲ್ಲ. ಹಿಂದೆ ಬಿಜೆಪಿಯವರು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು, ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ನಾವು ಏನು ಮಾತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ ಅದನ್ನ ಇವತ್ತು ಜಾರಿ ತಂದು ನಿಮಗೆ ಒಂದು ಆರ್ಥಿಕವಾದಂತ ಶಕ್ತಿ ಜನರಿಗೆ ಕೊಟ್ಟು ನಿಮ್ಗೆ ಧೈರ್ಯವನ್ನು ತುಂಬಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಹೋಗುವಂತ ಒಂದು ಕೆಲಸವನ್ನ, ಮತದಾರರ ಮುಂದೆ ಹೋಗಿ ನಿಮ್ಮ ಸ್ವಾಭಿಮಾನದ ಬದುಕನ್ನ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಂತ ಶಕ್ತಿಯನ್ನು ಕೊಟ್ಟು ಇವತ್ತು ಕಳಿಸ್ಲಿಕ್ಕೆ ಈ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಮಾತು ಹೇಳಿದೆ ನಾನು, ನಮ್ಮ ಯುವ ನಿಧಿ ಕಾರ್ಯಕ್ರಮದ ಪ್ರಾರಂಭ ದಿನ 5 ಬೆರಳು ಸೇರಿ ಮುಷ್ಟಿ ಗಟ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಇದನ್ನ ನೋಡಿ ಅರಳಿದ ಕಮಲ ಉದುರು ಹೋಯಿತು. ಇದನ್ನ ನೋಡಿ ತೆನೆ ಎತ್ತ ಮಹಿಳೆ ಎಸೆದು ಬಿಜೆಪಿ ಕಡೆ ಸೇರಿದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಗತಿ ಆಯಿತು. ಇದು ನಿಮ್ಮ ಶಕ್ತಿ ಅಲ್ವೇ? ನಿಮ್ಮ ಶಕ್ತಿ ಅಲ್ವೇ? ಇವತ್ತು ನಾನು ಪ್ರಾಸ್ತಾವಿಕವಾಗಿ ಹೆಚ್ಚಿಗೆ ಮಾತಾಡೋದಿಲ್ಲ, ಬಹಳ ಜನ ನಾಯಕರುಗಳು ಮಾತಾಡಬೇಕು. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ನಮ್ಮ ACC ಅಧ್ಯಕ್ಷರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ರು. ಅವತ್ತೊಂದು ಮಾತು ಹೇಳಿದೆ ನಾನು, ನಮ್ಮನ್ನ ಯಾವ ರೀತಿ ಯಾರು ನೀವು ಉಪಯೋಗಿಸ್ಕೊಳ್ಳಿ, ನನ್ನ ಬಂಡೆ ಅಂತ ಕರಿತೀರಿ, ಆ ಬಂಡೆ ಚಪ್ಪಡಿ ಆಗ್ಲಿ, ಆ ಬಂಡೆ ಜಲ್ಲಿ ಆಗ್ಲಿ, ವಿಧಾನಸೌಧಕ್ಕೆ ಚಪ್ಪಡಿ ಆಗಿ ನೀವೆಲ್ಲ ನಡ್ಕೊಂಡು ವಿಧಾನಸೌಧಕ್ಕೆ ಬರಬೇಕು, ನಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಒಂದು ಮಾತು ಹೇಳಿದ್ದೆ. ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಶಕ್ತಿಯಿಂದ, ನಿಮ್ಮೆಲ್ಲರ ಶ್ರಮದಿಂದ ಇವತ್ತು ಈ ರಾಜ್ಯದ ಅಧಿಕಾರಕ್ಕೆ ಬಂದು 136 ಸೀಟನ್ನು ಗೆದ್ದು ಈ ರಾಜ್ಯದ ಜನತೆಗೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಇವತ್ತು ಮಂಗಳೂರು ಉಡುಪಿ ನಮ್ಮ ಸ್ನೇಹಿತಗಳು, ಆತ್ಮವಿಶ್ವಾಸ ಕಳ್ಕೋಬೇಡಿ. ರಾಜಕಾರಣದಲ್ಲಿ ಏನು ಶಾಶ್ವತ ಇಲ್ಲ. 2 ಸೀಟ್ ಗೆದ್ದಿದ್ದೀವಿ, ನಾವು ಗೆಲ್ಲೋಕೆ ಆಗುದಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಇದೇ ಉಡುಪಿ ಚಿಕ್ಕಮಗಳೂರಿನಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸೀಟನ್ನು ರಾಜೀನಾಮೆ ಕೊಟ್ಟಿದ್ರು. ನಾವು ವಿರೋಧ ಪಾರ್ಟಿಲಿದ್ದೋ, ನಾವೆಲ್ಲ ಒಂದಷ್ಟು ಜನ, ನಾನು ದೇಶಪಾಂಡೆ ಅವರೆಲ್ಲ ಒಂದೊಂದು ತಾಲೂಕನ್ನ ಒಂದೊಂದು ಕ್ಷೇತ್ರನ ನಾವೆಲ್ಲ ವಹಿಸ್ಕೊಂಡಿದ್ದೋ, ಹೋರಾಟ ಮಾಡಿದೋ. ಮುಖ್ಯಮಂತ್ರಿಯನ್ನ ಸೀಟನ್ನ ಮತ್ತೆ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇವತ್ತು ಸಂಸತ್ಗೆ ಕಳಿಸಿದಂತ ಇತಿಹಾಸ ಈ ಜಿಲ್ಲೆಯಲ್ಲೇ ಇದೆ. ನೀವು 2 ದಿನ ಇಲ್ಲಿ ಗೆದ್ದಿರ್ಬೋದು, ನನಗೆ ವಿಶ್ವಾಸ ಇದೆ ನಿಮ್ಮ ಗ್ಯಾರಂಟಿ ಈ ಒಂದು ಕರಾವಳಿ ಪ್ರದೇಶದ ಜನತೆ, ಮಲೆನಾಡಿನ ಎಲ್ಲ ನನ್ನ ತಾಯಂದಿರು, ಕರಾವಳಿಯ ತಾಯಂದಿರು ಏನು ನಮ್ಮ ಗ್ಯಾರಂಟಿಯನ್ನ ಇವತ್ತು ಅವರ ಬದುಕಿನಲ್ಲಿ ಜೀವವನ್ನ ಉಳಿಸ್ಲಿಕ್ಕೆ ದೀಪವನ್ನ ಬೆಳಗಿಸ್ತಾ ಇದ್ದಾರೆ. ತಿಂಗಳಿಗೆ ಏನು 5,000ಕ್ಕೂ ಹೆಚ್ಚು ರೂಪಾಯಿ ಹಣ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಇದು ಉಪಕಾರವನ್ನ ತೀರಿಸ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕನಿಷ್ಠ 20 ಸೀಟಾರು ಬಂದೇ ಬರ್ತದೆ ಅಂತ ಆತ್ಮವಿಶ್ವಾಸ ನಮ್ಮ ಗ್ಯಾರಂಟಿಗೆ ಹೇಳ್ತಾ ಇದೆ.